ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಫಿಶ್ ಕರಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ತುಂಬ ದಿನಗಳಿಂದ ಯಾವುದೂ ಯೂಟ್ಯೂಬ್ ಚಾನಲ್ ವಿಡಿಯೋ ಬಿಟ್ಟಿದ್ದಿಲ್ಲ. ಹಾಗಾಗಿ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ಈಗ ಇಂಗ್ರೀಡಿಯೆಂಟ್ಸು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಯಾಕಂತಂದರೆ ಸ್ವಲ್ಪ ಏನು ಉಪ್ಪು ಖಾರ ಎಲ್ಲ ಹಿಡೀಲಿ ಅಂತ. ಇದಕ್ಕೆ ಒಂಚೂರು ಅರಿಶಿನ, ಚಿಲ್ಲಿ ಪೌಡ್ರು, ಉಪ್ಪಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡಿ ಇದನ್ನು ಇಟ್ಟಿದ್ದೀನಿ. ಓಕೆ, ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನಾನೀಗ. ಇದು ನಾಟಿ ಈರುಳ್ಳಿ, ಓಕೆ, ನಾಟಿ ಈರುಳ್ಳಿ, ಬೆಳ್ಳುಳ್ಳಿ ನೀವು ನೋಡಿರ್ಬೋದು. ಈಗ ಒಲೆ ಮೇಲೆ ಧನ್ಯ ಇಟ್ಕೊಂಡಿದ್ದೀನಿ. ಧನಿಯದ ಜೊತೆಲಿ ನೋಡಿ ಜೀರಿಗೆ, ಸಾಸಿವೆ ಇದನ್ನು ಇದ್ರ ಜೊತೆಲಿ ಹಾಕಿ ಹುರ್ಕೋತೀನಿ. ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಬೇಡ, ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಂಗಾಗಿ ಆಮೇಲೆ ಸ್ವಲ್ಪ ಒಂದು ಕಾಳು ಮೆಣಸು ಸುಮಾರಾಗಿ ಹಾಕ್ಕೊಳ್ಳಿ, ಮಾಡಬೇಕಂತಂದರೆ ಚೆನ್ನಾಗಿರುತ್ತೆ. ಇಷ್ಟು ಕಾಳು ಮೆಣಸು ಹಾಕ್ತಿದ್ದೀನಿ ಫಿಶ್ ಕರಿಗಲ್ವಾ. ಇದೇ ಮಸಾಲೆ, ಚಕ್ಕೆ, ಲವಂಗ ಅದೆಲ್ಲ ಮೀನು ಸಾರಿಗಿರೋದು ಹುಳಿನೇ. ಬಾ ಓನರ್ ಐಸು ದುಡ್ಡಿರೋರು ಅಂತ ನಾವು ನೋಡಿದ್ರೆ ದುಡ್ಡು ಕದೀತಾ ಇದ್ದೀವಿ. ಕೊಡೆ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಬೇಕಾ ಕೊಬ್ಬರಿ ಹಚ್ಚಿಟ್ಕೊಂಡಿದ್ದೀನಿ. ಇದು ತುರಿಬೇಕು, ಯಾಕಂತಂದರೆ ಏನಾದರೂ ಮಿಕ್ಸಿಗೆ ಹಾಕಿದಾಗ ಎಲ್ಲ ತುರಿದಿರೋದು ಚೆನ್ನಾಗಿ ಬರುತ್ತೆ. ಹಿಂಗೇನಾದರೂ ಕಟ್ ಮಾಡಿ ಹಾಕಿದ್ರೆ ಅದು ಹಂಗಂಗೆ ಇರುತ್ತೆ, ರುಬ್ಬಕ್ಕಾಗೋದಿಲ್ಲ. ಅಲ್ಲ, ನೀವು ಆಗಿನ ಕಾಲದಲ್ಲೆಲ್ಲ ನೋಡ್ಬೋದು, ಒರಳಲ್ಲಿ ರುಬ್ತಿದ್ರು, ಅದು ನುಣ್ಣಗಾಯ್ತಿತ್ತು. ಈಗ ಬರೀ ತುರಿದಿರೋದು ಹಾಕಿದ್ರೇ ಮಿಕ್ಸಿ ಫುಲ್ ಇದಾಗೋದು. ಹಂಗಾಗಿ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ನಾಟಿ ಈರುಳ್ಳಿ ಇಟ್ಕೊಂಡಿದ್ದೀನಿ, ಜೊತೆ ಕೊಬ್ಬರಿ ತಗೊಂಡಿದ್ದೀನಿ. ಇದೇನು ಬೇಡ, ಕೆಳಗಡೆ ಬಿದ್ದೈತೆ, ಸಾಕು ಬಿಡು. ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ. ಒಂದು ಟೈಮ್ ಮನೇಲೇ ಮಾಡಿ ನೋಡಿ. ಇದು ನಮ್ಮ ಚಿಕ್ಕಮ್ಮ ಅವರು ನನಗೆ ಕಲಿಸಿದ್ದು ಗ್ರೇವಿ ಮಾಡೋದು. ಅಂದರೆ ಇನ್ನೂ ತಿನ್ನೋಣ ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಗ್ರೇವಿ. ಒಂದು ಟೈಮ್ ಮಸಾಲೆ ಎಲ್ಲ ಮನೇಲೇ ಮಾಡ್ಕೋಬೇಕು. ಗ್ರೇವಿ ಪೌಡ್ರು ನಾವು ತಗೊಬಂದು ಅಂಗಡಿಯಿಂದ ಮಾಡ್ತೀವಿ ಅಂದರೆ ಟೇಸ್ಟ್ ಇರಲ್ಲ, ಚೆನ್ನಾಗಿರೋದಿಲ್ಲ. ಹಾಗಾಗಿ ಇದೊಂದು ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಮೆಂತ್ಯನ ಹಾಕ್ಕೋಬೋದು. ನಾನಿಲ್ಲಿ ಮೆಂತ್ಯ ಸ್ಕಿಪ್ ಮಾಡಿದ್ದೀನಿ, ನನಗೆ ಬೇಡ ಮೆಂತ್ಯ ಅಂತ. ನೋಡಿ, ನೀವು ನೋಡ್ಬೋದು ಮಿಕ್ಸಿಗೆ ನಾನು ಹಾಕಿರೋದು ಏನೇನು ಇದಿತ್ತೋ ಅದು ಇದು ಮಾಡಿದ್ದೀನಿ. ಇವಾಗ ಮಸಾಲೆ ಐಟಮ್ಸು, ಕಾಯಿ ತುರಿ, ನಾಟಿ ಈರುಳ್ಳಿನೇ ತಗೋಬೇಕು, ಯಾಕಂದರೆ ಟೇಸ್ಟ್ ಬರಬೇಕಲ್ವ. ಹಂಗಾಗಿ ಬೆಳ್ಳುಳ್ಳಿ ಒಂದು 2-3 ಎಳ್ಸೆ ಆಗಷ್ಟು ಬೆಳೆಸ್ಕೊಂಡಿದ್ದೀನಿ. ಇದು ಒಂದು ನಿಮಿಷ. ನಿಂಬೆಹಣ್ಣು ಇರುತ್ತಲ್ವ, ಆ ನಿಂಬೆಹಣ್ಣು ಊರಿಟ್ಟಿದೆ, ಅದನ್ನೇ ಇದ್ರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೀನಿಗಿರೋದೇ ನಿಂಬೆಹಣ್ಣು, ಇದು ಹುಣಸೆಹಣ್ಣು ನಿಂಬೆಹಣ್ಣು ಅಂತ ನಾನು, ಹುಣಸೆಹಣ್ಣು ಕಟ್ ಮಾಡು. ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ಎಣ್ಣೆಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈಗ ಒಂದು ಸಣ್ಣದಾಗಿ ಹಚ್ಚಿಟ್ಕೊಂಡ್ರಂತ ಈರುಳ್ಳಿ, ಓಕೆ, ಕರಿಬೇವು, ಓಕೆ, ತೊಳಿ ಬೇಡ, ಕರಿಬೇವು. ಅಷ್ಟೇ. ಮೀನು ಸಾರು ನಾವು ಮಾಡ್ತೀವಿ ಅಂತಂದರೆ
ನಾವು ತೆಳುವಾಗಿ ಮಾಡಬಾರ್ದು, ಚೆನ್ನಾಗಿರಲ್ಲ ಗ್ರೇವಿಗೆ ಎಲ್ಲದಕ್ಕೂ. ಹಂಗಾಗಿ ನಾವೇನಾದರೂ ಮಾಡ್ತೀವಿ ಅಂತಂದರೆ ಹಿಂಗೆ ಗಟ್ಟಿಯಾಗಿ ಸ್ವಲ್ಪ ರುಬ್ಬಿಟ್ಕೊಂಡಿದ್ನಲ್ವ ಆ ನೀರು ಸ್ವಲ್ಪ ಇದು ಮಾಡ್ತಿದ್ದೀನಿ. ಯಾಕಂದರೆ ಮೀನು ಇದು ಮಾಡಬೇಕಲ್ವ, ಗ್ರೇವಿ ಗಟ್ಟಿಯಾಗಿರಬೇಕು ಯಾವತ್ತೂ ಅಷ್ಟೇ. ತೆಳುವಾಗಿದ್ದರೆ ಅದನ್ನು ತಿನ್ನೋಕ್ಕಾಗಲ್ಲ. ಸೊ ಹಂಗಾಗಿ ಗ್ರೇವಿ ಗಟ್ಟಿ ಆಗಲಿ ಒಂದೊಂದಾಗೆ ಮೀನು ಅದನ್ನೆಲ್ಲ ಹಾಕೋಣ. ಮಸಾಲೆ ಅಂತೂ ಘಮ್ ಅಂತ ಇದೆ. ಹಾಗೆ ನಿಮ್ಮ ಹತ್ರ ಒಂದು ಸ್ವಲ್ಪ ವಿಷಯವನ್ನು ಹಂಚ್ಕೋಬೇಕು ಅಂತ ಇದ್ದೀನಿ. ಅದೊಂದು ಪುಟ್ಟ ಲೋಕ, ಪುಟ್ಟ ಪ್ರಪಂಚ. ಇಲ್ಲಿ ನಾನೇ ಆ ಥರ ನನ್ನ ಲೈಫು. ಸೊ ನನಗೆ ಈ ಬೆಂಗಳೂರಿಗೆ ಬಂದಾಗ ನನಗೆ ಅನ್ನ ಕೊಟ್ಟು ಒಂದು ಸ್ವಲ್ಪ ನನ್ನನ್ನು ನೋಡ್ಕೊಂಡಿದ್ದು ಪ್ರಸಾದ್ ಅಂಕಲ್. ಸೊ ನಮ್ಮ ಅಂಕಲ್ಲು ನಾನು ಕಾರಣಾಂತರದಿಂದ ಸ್ವಲ್ಪ ದಿನದಿಂದ ಫೋನ್ ತೆಗಿತಿದ್ದಿಲ್ಲ. ಅವರು ಸ್ವಲ್ಪ ಹುಷಾರಿದ್ದಿಲ್ಲ. ಸೊ ನಾನು ಮೊದಲನೇ ಸಲ ಹುಷಾರು ತಪ್ಪಿದಾಗ ನಾನೇ ಎಲ್ಲ ನೋಡ್ಕೊಂಡಿದ್ದೆ, ನಾನೇ ಎಲ್ಲ ದುಡ್ಡೆಲ್ಲ ಖರ್ಚು ಮಾಡಿ. ಎಲ್ಲರೂ ಇದ್ದರು, ಅವ್ರಿಗೆ ಮಗಳು ಇದ್ಲು, ತಾಯಿನೂ ಇದ್ಲು. ಸೊ ನಾನು ಅದನ್ನಿಂದನೇ ಸ್ವಲ್ಪ ಯೋಚನೆಗೀಡಾಗಿದ್ದೀನಿ. ಅವರು ಸಪ್ರೇಟಾಗಿದ್ದರು. ಇವಾಗ ಅಂಕಲ್ ಏನು ಜವಾಬ್ದಾರಿ ಏನು ತೊಗೊಂಡಿದ್ದಿಲ್ಲ. ಇವರು ಒಂದು ಸಪ್ರೇಟ್ ಏನೋ ಕೆಲಸ ಮಾಡ್ಕೊಂಡಿದ್ರು. ಹಾಗಾಗಿ ನಾನೇ ಅವ್ರ ಹತ್ರ ಕೆಲಸ ಮಾಡಿಕೊಂಡು ಅವರ ಭಾರ ಎಲ್ಲ ನಾನು ಹೊತ್ಕೊಂಡು ಅಂಕಲ್ ಗೊಬ್ಬರ ಕಟ್ ಮಾಡೋದಾಗಿರ್ಬೋದು, ಮನೆ ಕೆಲಸಕ್ಕೆ ಯಾರೇ ಬರಲಿ ಅವ್ರಿಗೆ ಸೋನು ನಾನು ಹೋಗಿದ ತಕ್ಷಣ ಅವ್ರು ಫಸ್ಟು ಟಿಫನ್ ಮಾಡಿಕೊಡಮ್ಮ ಅಂತ ಹೇಳ್ತಿದ್ರು. ಮಗಳಿಗಿಂತ ಹೆಚ್ಚಾಗಿ ನೋಡಿದ್ದಾರೆ. ಇತ್ತೀಚೆಗೆ ಸ್ವಲ್ಪ ಆರೋಗ್ಯ ಕೆಟ್ಟು ಅವರು ತೀರೋಗ್ಬಿಟ್ರು. ಆ ವಿಚಾರ ನನಗೆ ಗೊತ್ತಾಗಲಿಲ್ಲ. ನನಗೆ ಇವತ್ತು ಬೆಳಗ್ಗೆ ಫೋನ್ ಬಂತು. ನಾನು ನಿನ್ನೆ ಫೋನ್ ಮಾಡಿದೆ ಅವ್ರಿಗೆ, 2 ಟೈಮ್ ಫೋನ್ ಮಾಡಿದೆ. ನಾಟ್ ರೀಚಬಲ್ ಅಂತ ಬಂತು. ಮೊನ್ನೆ ತೀರೋಗ್ಬಿಟ್ಟಿದ್ದಾರೆ, ಗೊತ್ತಾಗಲಿಲ್ಲ ನನಗೆ. ಹಾಗಾಗಿ ತುಂಬ ವ್ಯಕ್ತಿಗಳು ನಾವು ಇಷ್ಟಪಟ್ಟಿದ್ದೀವಿ, ನಾವು ಅವ್ರ ಜೊತೆ ತುಂಬ ದಿನ ಇದ್ವಿ ಅಂತಂದರೆ ಆ ನೆನಪು ನಮಗೆ ಸಾಯೋ ತನಕ ಕಾಡ್ತಾ ಇರುತ್ತೆ. ಯಾಕಂತಂದ್ರೆ ಅವ್ರು ನಮಗೆ ಚೆನ್ನಾಗಿ ಇಟ್ಟು ನಮ್ಮನ್ನು ನೋಡ್ಕೊಂಡಿದ್ದಾರೆ. ಮಗಳಿಗಿಂತ ಹೆಚ್ಚಾಗೆ ನನ್ನನ್ನು ಅವ್ರು ನೋಡ್ಕೊಂಡಿದ್ದಾರೆ. ನನ್ನನ್ನು ಪ್ರತಿ ಹಂತದಲ್ಲೂ ನಾನು ಇದ್ದೀನಿ ಅನ್ನೋದು ಅವರು ಒಂದು ಧೈರ್ಯ ಕೊಡ್ತಿದ್ರು. ಹಂಗಾಗಿ ಮನಸ್ಸಿಗೆ ಸ್ವಲ್ಪ ನೋವು ಆಗ್ತಾಯಿದೆ ನನಗೆ. ಏನು ಮೇಲೆ ಇಂಟ್ರೆಸ್ಟ್ ಇಲ್ಲ. ಸೊ ಅವರಲ್ಲಿ ಕಳೆದಿರೋಂಥ ನೆನಪುಗಳಾಗಿರ್ಬೋದು. ಅವ್ರು ನನಗೆ ಎಲ್ಲಾದರೂ ಕರ್ಕೊಂಡು ಹೋದರೆ ಫ್ರೀಯಾಗಿ ಎಲ್ಲ ಕೊಡಿಸ್ತಿದ್ರು ನನಗೆ. ಅವರು ಕೆಲ್ಸಕ್ಕೆ ಸೇರಿಸ್ತಿದ್ರಲ್ಲ, ಅವರು ಓನರ್ಗಳೇನಾದರೂ ಊಟ ಇಲ್ಲ ಗೋಬಿನೋ ಏನಾದರೂ ಕೊಟ್ರೇನೋ ನನಗೆ ಅದನ್ನು ಒಂಥರ ತಗೊಬರ್ತಿದ್ರು. ನನಗೆ ಎಲ್ಲೇ ಹೊರಗಡೆ ಹೋದ್ರು ತಿಂಡಿ ಏನೇ ಆಗಿರ್ಬೋದು ಎಲ್ಲ ಫ್ರೀಯಾಗೆ ನನಗೆ ಅವ್ರು ಫ್ರೀಯಾಗಿ ಕೊಟ್ಟರೆ ಎಲ್ಲ ನನ್ನ ಹತ್ರ ಇಟ್ಕೊಂಬಂದು ಕೊಡ್ತಿದ್ರು. ಅದು ಮನಸ್ಸಲ್ಲಿ ಸ್ವಲ್ಪ ನನಗೆ ಅವ್ರು ನಮ್ಮನ್ನು ಬಿಟ್ಟು ಆಗಲಿರ್ಬೋದು, ಬಟ್ ನನಗೆ ಇಷ್ಟು ವರ್ಷ ನಮ್ಮದು ಅಂಕಲ್ದು ಒಂದು ಸಂಬಂಧ, ತಂದೆ ಮಗಳ ಸಂಬಂಧ. ಹೋಗುವಾಗೂ ನನಗೊಂದು ಮಾತು ಹೇಳಿದೆ, ಒಂದು ಬಾಯಿ ಹೇಳಿದೆ, ಹೋಗ್ಬಿಟ್ರಲ್ಲ, ನನ್ನನ್ನು ಮಾತಾಡಿಸೇ ಇಲ್ಲ ಅವರು. ಹಂಗಾಗಿ ಬೆಳಗ್ಗೆಯಿಂದ ಸ್ವಲ್ಪ ಮನಸ್ಸಿಗೆ ತುಂಬ ನೋವಾಗ್ಬಿಟ್ಟಿದೆ. ಯಾವುದೇ ವ್ಯಕ್ತಿಗಳಾಗಿರ್ಬೋದು, ನಾನು ಯಾರಿಗೂ ಕೆಟ್ಟದ್ದು ಬಯಸಿದ್ರೆ ವಿನಃ ಒಳಗಡೆ ನನಗೆ ಒಳ್ಳೆ ಹಾರ್ಟ್ಫುಲಿ ನಾನು ತುಂಬ ಒಳ್ಳೆ ನನಗೆ ಯಾರು ಪ್ರಪಂಚದಲ್ಲಿ ಇಲ್ಲ ಸಮಾಜಕ್ಕೆ ನಾನು ಕೆಟ್ಟೋಳಾಗಿರ್ಬೋದು. ಆದರೆ ನನ್ನ ಮನಸ್ಸು ಏನು ಅನ್ನೋದು ನನಗೆ ಆ ಭಗವಂತನಿಗೆ ರಾಯರಿಗೆ ಮಾತ್ರನೇ ಗೊತ್ತು. ಹಾಗಾಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಪ್ರಸಾದ್ ಅಂಕಲ್ಗೆ. ಗ್ರೇವಿ ಒಂದು ಕಡೆ ಗ್ರೇವಿ ಬೇಯ್ತಾ ಇದೆ, ನೋಡ್ಕೊಬರೋಣ. ಹಸಿ ವಾಸನೆ ಹೋಗಿ ಈ ಥರ ಅದು ಅದೇಗೆ ಮೊಬೈಲಲ್ಲಿರೋಂಥ ಇದೇ ಕ್ಯಾಮ್ರಾನೇ ಮುಚ್ತಾ ಇದೆ. ಸ್ವಲ್ಪ ದೂರ ಇಡ್ತೀನಿ. ಟಿವಿಕ ಇದ್ಲು, ಅವಳು ಬಬ್ಲು ಹತ್ರ ಮಲಗಕ್ಕೆ ಹೋಗಿದ್ದಾಳೆ. ನೋಡಿ, ನಾವು ಈಗಾಗಲೇ ಉಪ್ಪು ಖಾರ ಕರೆಕ್ಟಾಗಿ ಇಟ್ಟು ಊರಿಡಕ್ಕೆ ಅನ್ಕೊಂಡು ಒಂದು ಸ್ವಲ್ಪ ಉಪ್ಪಿಡಿಲಿ ಅಂದ್ಬಿಟ್ಟು ಫಿಶ್ ಇಟ್ಟಿದೆ. ಸೊ ಅದನ್ನು ಇವಾಗ ಇದರಲ್ಲಿ ಹಾಕ್ತಾ ಬರ್ತೀನಿ. ಯಾಕೆ ನೋಡಿ ಹೆಂಗಿದೆ ಅಲ್ವಾ? ಇಷ್ಟೇ ಗ್ರೇವಿ ಮಾಡೋದು, ಅದಕ್ಕೆ ಎಷ್ಟೆಷ್ಟೋ ದುಡ್ಡು ಕೊಟ್ಟು ತಿಂತೀವಿ.
ಸೊ ನಾನು ಏನೇನು ಹೊಸ್ದಾಗಿ ರೆಸಿಪಿ ಕಲಿತೀನೋ ಅದೆಲ್ಲ ನಿಮ್ಮ ಮುಂದೆ ಇಡ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಒಂದು ಕಂಟೆಂಟ್ ತೊಗೊಂಡು ಬರ್ತೀನಿ. ನೋಡಬೇಕು ನೀವು ಹೆಂಗಿರುತ್ತೆ ಅಂದರೆ ಇದು ಸಾಂಬಾರು ಒಂದು ಟೈಮ್ ಮಾಡಿ ನೋಡಿ. ಅಬ್ಬಾ ಇನ್ನೂ ಇಡಬೇಕು ಆದರೆ ಬಬ್ಲಿಗೆ ಸಾಂಬಾರು. ಸೊ ಇದನ್ನು ಮುಚ್ಚಿದ್ದೀನಿ, ಒಂದು 5 ಮಿನಿಟು ಬಿಟ್ಬಿಡ್ತೀನಿ. ಒಂದು 5 ಮಿನಿಟ್ ಹಂಗೆ. ಇದು ಮೀನು ತುಂಬ ಬೇಗ ಬೆಂದ್ಬಿಡುತ್ತೆ, ಹಾಗಾಗಿ ಒಂದು ಸಣ್ಣ ಉರಿಯಲ್ಲಿ. ಓಕೆ, ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್. ಬಾಯ್.